ಕದನ ವಿರಾಮ ಆದರೂ ಯುದ್ಧದ ಕರ್ಮ ಪಾಕಿಸ್ತಾನದಿಂದ ಬಿಎಸ್ಎಫ್ ಯೋಧನನ್ನು ಈಗಾಗಲೇ ಬಿಡುಗಡೆಗೊಳಿಸಲಾಗಿದೆ. ಪಾಕಿಸ್ತಾನದಿಂದ ಬಿಎಸ್ಎಫ್ ಯೋಧ ಪೂರ್ಣಂ ಸಾಹು ರಿಲೀಸ್ ಆಗಿರೋದನ್ನ ನಾವೀಗ ಗಮನಿಸ್ತಾ ಇದ್ವಿ. ಪೂರ್ಣಂ ಸಾಹು LOC ದಾಟಿದಕ್ಕೆ ಪಾಕಿಸ್ತಾನ ಅವರನ್ನ ವಶಕ್ಕೆ ಪಡೆದಿತ್ತು. ಇದೀಗ ಪಾಕಿಸ್ತಾನದಿಂದ ಪೂರ್ಣಂ ಸಾಹುವನ್ನ ರಿಲೀಸ್ ಮಾಡಲಾಗಿದೆ. ನಾವು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ, ಪಾಕಿಸ್ತಾನ ಯಾವುದಾದ್ರೂ ಒಂದು ರೀತಿಯಂತ ತೀರ್ಮಾನವನ್ನು ಈಗ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಇದೀಗ ಪೆಹಲ್ಗಾಮ್ ದಾಳಿಗೂ ಮುನ್ನ BSF ಯೋಧನನ್ನ ಪಾಕಿಸ್ತಾನ ವಶಕ್ಕೆ ಪಡೆದುಕೊಂಡಿತ್ತು. LOCಯನ್ನ ದಾಟಿದ್ರು ಅನ್ನುವಂತಹ ಕಾರಣಕ್ಕಾಗಿ ಇದೀಗ BSF ಯೋಧ ಪೂರ್ಣಂ ಸಾಹುವನ್ನ ರಿಲೀಸ್ ಮಾಡಿದೆ ಪಾಕಿಸ್ತಾನ. ಕಂಟಿನ್ಯೂ ಮಾಡಿ ಗುಡಿ. ಯಾವಾಗಲೂ ಹೇಳ್ತಾ ಅಂದರೆ ಈಗ ಪೂರ್ಣಂ ಸಾಹು ರಿಲೀಸ್ ಮಾಡೋದಕ್ಕೂ ಕೂಡ ಪ್ರಮುಖವಾಗಿ ನಾವಿಲ್ಲಿರ್ತಕ್ಕಂಥ ವಿಚಾರವನ್ನು ನೋಡೋದಾದರೆ ಯಾವ ರೀತಿಯಾಗಿರ್ತಕ್ಕಂಥ ಅವ್ರು ಹೇಳಿದ್ದೇನೋ ನಾವು ಬಿಡುಗಡೆ ಮಾಡೋದಿಲ್ಲ ಅಂತ. ಯಾಕೆ ಬಿಡುಗಡೆ ಮಾಡಬೇಕಾಯ್ತು ಇವತ್ತು? ಅವ್ರು ಹೇಳ್ತಾ ಇರೋದು ನಾವೇ ಕೇಳ್ಕೊಂಡು ಇಂಡಿಯಾನೇ ನಮ್ಮ ಹತ್ರ ಬಂದು ಕದನ ವಿರಾಮ ಅಂತ ಕೇಳ್ಕೊತು ಅಂತ. ತನ್ನ ದೇಶದ 12 ವಾಯುನೆಲೆಗಳು ಹೋಗಿದ್ದಾವೆ, ತನ್ನ ದೇಶದ 100ಕ್ಕೂ ಅಧಿಕ ಜನ ಉಗ್ರರು ಸತ್ತೋಗಿದ್ದಾರೆ, ತನ್ನ ದೇಶದ 50ಕ್ಕೂ ಅಧಿಕ ಅಲ್ಲಿಯ ಯೋಧರು ವಾಯುಪಡೆ ಯೋಧರು ಸತ್ತೋಗಿದ್ದಾರೆ, 35ಕ್ಕೂ ಅಧಿಕ ಅಲ್ಲಿಯ ಒಂದು ಯೋಧರು ಅಂದರೆ ಭೂಸೇನೆಯ ಯೋಧರು ಸತ್ತೋಗಿದ್ದಾರೆ. ಇಷ್ಟು ದೊಡ್ಡ ಲಾಸ್ ಆಗಿದೆ. ಹತ್ತತ್ರ ಅಲ್ಲಿಯ ಎಸ್ಟಿಮೇಷನ್ ಪ್ರಕಾರ 20% ಅವರ ಒಂದು ಏರ್ ಪವರ್ ಏನಿತ್ತು ಅದಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಹಾಗಿದ್ದಾಗ್ಯೂ ಭಾರತ ಕೇಳಿದ ತಕ್ಷಣ ಅವರು ಒಪ್ಕೊಂಡ್ಬಿಡ್ತಿದ್ರು ಅಷ್ಟು ಪವರ್ಫುಲ್ ಆಗಿದ್ದಿದ್ರೆ. ಯಾಕೆ ಇವತ್ತು ಯಾವುದೇ ಒಂದು ಕಂಡೀಷನ್ಸ್ ಇಲ್ಲದೇನೆ ಬಿಡುಗಡೆ ಮಾಡ್ತಾ ಇರುವಂಥದ್ದು ಸಾಹುವನ್ನು? ಇವೆಲ್ಲವನ್ನು ನೋಡಿದಾಗ ಭಾರತ ತನ್ನ ಪವರನ್ನು ಏನಂತ ಅಸರ್ಟ್ ಮಾಡ್ತಾ ಇದೆ. ಒಂದು ಮಾತಿದೆ ಇಂಟರ್ನ್ಯಾಷನಲ್ ವಲಯದಲ್ಲಿ ಅಥವಾ ನಾವು ಜಿಯೋ ಪೊಲಿಟಿಕ್ಸ್ ಅಂತ ನೋಡಿದಾಗ, ಭಾರತವನ್ನು ಸ್ಲೀಪಿಂಗ್ ಎಲಿಫೆಂಟ್ ಅಂತ ಕರೀತಾರೆ. ಮಲಗಿರುವಂಥ ಆನೆ, ಅದನ್ನು ಎಳ್ಸಕ್ಕೆ ಹೋಗ್ಬಾರ್ದು. ಪದೇ ಪದೇ ಬಂದು ಚುಚ್ಚಿ ಎಳಿಸಿದ್ರೆ ಏನಾಗುತ್ತೆ ಅನ್ನುವಂಥದ್ದೊಂದು ಅತ್ಯಂತ ಭೀಕರವಾಗಿರ್ತಕ್ಕಂಥ ಪರಿಣಾಮವನ್ನು ಇವತ್ತು ಪಾಕಿಸ್ತಾನ ಎದುರಿಸ್ತಾ ಇರುವಂಥದ್ದು.